ಪುತ್ರನ ಆನ್ಲೈನ್ ಗೇಮ್ಗೆ ಒಂದೇ ಕುಟುಂಬದ 4 ಬಲಿಯಾಗಿದ್ದಾರೆ. ಬಿಹಾರದಲ್ಲಿ ಕರ್ನಾಟಕ ಮೂಲದ ಒಂದೇ ಕುಟುಂಬದವರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ 4. ನಳಂದ ಜಿಲ್ಲೆ ರಾಜಗಿರ್ನ ಧರ್ಮಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಮೃತರು ತುಮಕೂರಿನ ಗುಬ್ಬಿ ಮೂಲದವರು. ನಳಂದ ಜಿಲ್ಲೆ ರಾಜಗಿರ್ನಲ್ಲಿ ನಡೆದಿರುವಂತಹ ಘಟನೆ. ಮೃತರು ತುಮಕೂರಿನ ಗುಬ್ಬಿ ಮೂಲದವರು ಎನ್ನುವಂಥ ಮಾಹಿತಿ ಇದೆ. ಸುಮಂಗಲ, ನಾಗಪ್ರಸಾದ್, ಶಿಲ್ಪ, ಶ್ರುತ ಮೃತ ದುರ್ದೈವಿಗಳು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಫ್ರೀ ಫೈರ್ ಗೇಮ್ ಚಟಕ್ಕೆ ಅಮೋಘ ಕೀರ್ತಿ ದಾಸನಾಗಿದ್ದ. ಇದೇ ಗೇಮನ್ನು ಆತ ಆಡ್ತಾ ಇದ್ದ. ಅಮೋಘ ಕೀರ್ತಿ ನಡೆಗೆ ಮಾವ ನಾಗಪ್ರಸಾದ್ ಬೇಸತ್ತಿದ್ರು. 2025 ಆಗಸ್ಟ್ 8ರಂದು ಅಮೋಘ ಕೀರ್ತಿಯ ಹತ್ಯೆ ನಡೆದಿತ್ತು. ಅಮೋಘ ಕೀರ್ತಿಗೆ 14 ವರ್ಷ ವಯಸ್ಸಾಗಿತ್ತು. ಮಾವ ನಾಗಪ್ರಸಾದ್ರಿಂದ ಅಮೋಘ ಕೀರ್ತಿ ಕೊಲೆಯಾಗುತ್ತೆ. ಅಮೋಘ ಕೀರ್ತಿ ಹತ್ಯೆ ಬಳಿಕ ಈ ಕುಟುಂಬಸ್ಥರು ಆತ್ಮಹತ್ಯೆಯ ನಿರ್ಧಾರಕ್ಕೆ ಬಂದಿದ್ರು. ಪ್ರವಾಸದ ನೆಪದಲ್ಲಿ ಬಿಹಾರಕ್ಕೆ ತೆರಳಿ ಅಲ್ಲಿ ಸಾಮೂಹಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಹುಡುಗ 14 ವರ್ಷದ ಹುಡುಗ ಪದೇ ಪದೇ ಫ್ರೀ ಫೈರ್ ಗೇಮನ್ನು ಆಡ್ತಾ ಇದ್ದ. ಈ ಗೇಮ್ಗೆ ಆತ ದಾಸನಾಗಿದ್ದ. ಇದರಿಂದ ಈ ವಿಷಯ ಮನೆಯವರಿಗೂ ಕೂಡ ಗೊತ್ತಾಗಿತ್ತು. ಮನೆಯವರು ಹೇಳಿದರು ಸಾಕಷ್ಟು ಬಾರಿ ಈ ಗೇಮನ್ನು ಆಡಬೇಡ ಅಂಥೇಳಿ. ಇದರಿಂದ ಕೋಪಗೊಂಡಂಥ ಮಾವ ತನ್ನ ಅಳಿಯನನ್ನು ಕೊಲೆ ಮಾಡ್ತಾರೆ. ಅದಾದ ಬಳಿಕ ಈ ಕುಟುಂಬ ಕರ್ನಾಟಕದಿಂದ ಬಿಹಾರಕ್ಕೆ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಸುಮಂಗಲ, ನಾಗಪ್ರಸಾದ್, ಶಿಲ್ಪ ಹಾಗೆಯೇ ಶ್ರುತ ಮೃತ ದುರ್ದೈವಿಗಳು. ಫ್ರೀ ಫೈರ್ ಗೇಮ್ ಚಟಕ್ಕೆ ಅಮೋಘ ಕೀರ್ತಿ ದಾಸನಾಗಿದ್ದ ಅಂತ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ಗೆ ಚಿಕ್ಕ ಪುಟ್ಟ ಮಕ್ಕಳು ಅಡಿಕ್ಟ್ ಆಗಿ ಅಥವಾ ದಾಸರಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಸರಿಯಾಗಿ ಓದಲ್ಲ, ಊಟ ತಿಂಡಿ ತಿನ್ನಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಮನೆಯವರಿಗೂ ಕೂಡ ಒಂದು ಸ್ವಲ್ಪ ಸಮಸ್ಯೆ. ಹೀಗಾಗಿ ಮೊದಲನೇದಾಗಿ ಮಾವ ಕೂಡ ಬುದ್ಧಿವಾದ ಹೇಳಿದರು ಈ ಹುಡುಗನಿಗೆ. ಆದರೆ ಮಾವನ ಮಾತು ಕೇಳಿರಲಿಲ್ಲ. ಕೋಪಗೊಂಡಂಥ ವ್ಯಕ್ತಿ ಅಮೋಘ ಕೀರ್ತಿಯನ್ನು ಕೊಲೆ ಮಾಡಿದರು. ಸದ್ಯ ಈ ಕುಟುಂಬ ಬಿಹಾರಕ್ಕೆ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಅಮೋಘ ಕೀರ್ತಿಯ ಕೊಲೆ ಆಗಿದ್ದು 14 ವರ್ಷದ ಅಮೋಘ ಕೀರ್ತಿಯ ಕೊಲೆ ಆಗಿದ್ದು 2025 ಆಗಸ್ಟ್ 8ರಂದು. ಸಹೋದರಿಯ ಮಗನ ಫ್ರೀ ಫೈರ್ ಗೇಮ್ ಚಟಕ್ಕೆ ಇಡೀ ಕುಟುಂಬವೇ ಬಲಿಯಾಗಿದೆ. ತಾಯಿ GR ಸುಮಂಗಲ 78 ವರ್ಷ, ಮಗ ನಾಗಪ್ರಸಾದ್ 50 ವರ್ಷ, ಪುತ್ರಿಯರಾದ GR ಶಿಲ್ಪ 48 ವರ್ಷ, GR ಶ್ರುತ 43 ವರ್ಷ. ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದವರು ಈ ಕುಟುಂಬ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರು ವಾಯುವ್ಯ ವಿಭಾಗದ ಸೋಲದೇವನಹಳ್ಳಿಯಲ್ಲಿ ಇವರು ನೆಲೆಸಿದ್ರು. ಕುಂಬಾರಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ನಾಗಪ್ರಸಾದ್ ಕುಟುಂಬ ನೆಲೆಸಿತ್ತು. ಸಹೋದರಿಯ ಮಗ ಫ್ರೀ ಫೈರ್ ಗೇಮ್ ಚಟಕ್ಕೆ ಬಿದ್ದಿದ್ದ. ಇಡೀ ಕುಟುಂಬವೇ ಈಗ ಬಲಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆಯಲ್ಲಿ ಮೃತಪಟ್ಟವರ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೆ, ಆತ್ಮಹತ್ಯೆ ಮಾಡಿಕೊಂಡವರ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇವರೆಲ್ಲರೂ ಕೂಡ ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದವರು. ಆದರೆ ಬಿಹಾರಕ್ಕಂತ ಪ್ರವಾಸಕ್ಕೆ ಹೋಗಿ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿರೋದು ಕಾರಣ ಅಂತ ಹೇಳಿದ್ರೆ ಮನೆಯಲ್ಲಿದ್ದ ಒಬ್ಬ ಹುಡುಗ 14 ವರ್ಷದ ಬಾಲಕನ ಫ್ರೀ ಫೈರ್ ಗೇಮ್ ಚಟದಿಂದ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ನ ಚಟಗಳು ಚಿಕ್ಕ ಪುಟ್ಟ ಬಾಲಕರಲ್ಲಿ ಹೆಚ್ಚಾಗ್ತಾ ಇದೆ. ಒಬ್ಬ ಬಾಲಕ ಸೇರಿ ಆತನ ಕುಟುಂಬದವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಡ್ತು. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸಂಪತ್, ಏನಾದ್ರೆ ಆಗಸ್ಟ್ 8ನೇ ತಾರೀಕು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಕುಂಬಾರನಹಳ್ಳಿ ಅನ್ನುವಂಥ ಒಂದು ಲೇಔಟ್ ಏನಿರುತ್ತೆ, ಆ ಲೇಔಟ್ನಲ್ಲಿ ಅಮೋಘ ಕೀರ್ತಿ ಮತ್ತು ನಾಗಪ್ರಸಾದ್ ಅನ್ನುವಂತಹ ಇಬ್ಬರು ಕೂಡ ವಾಸವಾಗಿರ್ತಾರೆ. ಈ ನಾಗಪ್ರಸಾದ್ಗೆ ಈ ಕೌಟುಂಬಿಕ ಕಲಹ ಹಿನ್ನೆಲೆ ಹೆಂಡತಿ ಮಕ್ಕಳನ್ನ ಬಿಟ್ಟಿರ್ತಾರೆ. ಅವರು ಮೂಲತಃ ಗುಬ್ಬಿ ಅವರಾಗಿರ್ತಾರೆ, ತುಮಕೂರು ಜಿಲ್ಲೆ. ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಈತ ಕೂಡ ಇಲ್ಲಿ ಬಂದು ವಾಸವನ್ನ ಮಾಡ್ತಿರ್ತಾನೆ. ಬಾಡಿಗೆ ಮನೆಯಲ್ಲಿದ್ದು ಪೇಂಟಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಈತನ ಜೊತೆಯಲ್ಲಿ ಅಮೋಘ ಕೀರ್ತಿ ಅನ್ನುವಂತಹ ತಂಗಿಯ ಮಗ ಕೂಡ ವಾಸವಾಗಿರ್ತಾನೆ. ಇಬ್ರು ಚೆನ್ನಾಗೇ ಇರ್ತಾರೆ. ಅಕ್ಕಪಕ್ಕದಲ್ಲಿ ಕೂಡ ಆತನಿಗೆ ಬೇಕಾದಂತ ಎಲ್ಲವನ್ನು ಕೊಡಿಸಿರ್ತಾನೆ. ಹೊಸ ಮೊಬೈಲ್ ಬೇಕಂತ ಹೇಳಿದಾಗ ಐಫೋನ್ ಅನ್ನು ಕೂಡ ಕೊಡಿಸಿರ್ತಾರೆ. ಆದ್ರೆ ಪ್ರತಿನಿತ್ಯ ಕೂಡ ಈತ ಮೊಬೈಲ್ ಚಟಕ್ಕೆ ಬಿದ್ದಿರ್ತಾನೆ. ಯಾವಾಗ್ಲೂ ಗೇಮ್ ಆಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಶಾಲೆಗೂ ಕೂಡ ಹೋಗೋದಿಲ್ಲ. ಸುಮಾರು 1 ವಾರ ಆಗಿರುತ್ತೆ ಆತ ಶಾಲೆಗೆ ಹೋಗಿ. ಇದರಿಂದ ಮಾವನಿಗೆ ಸಹಜವಾಗಿ ಕೂಡ ಬೇಸರ ಆಗುತ್ತೆ. ಆತನಿಗೆ ಬುದ್ಧಿ ಹೇಳ್ತಾನೆ, ಆದ್ರೆ ಕೇಳಲ್ಲ. ಎಷ್ಟೇ ಹೇಳಿದ್ರು ಕೂಡ ಈತ ಕೇಳದೇ ಇರೋ ಹಿನ್ನೆಲೆಯಲ್ಲಿ ಆತ ಹಲ್ಲೆಯನ್ನು ಮಾಡ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಕುಸಿದು ಬೀಳ್ತಾನೆ. ಆಗ ಮೃತಪಡ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ಈತ ಬಟ್ಟೆಯಲ್ಲಿ ಸುತ್ತಿ ಆತನನ್ನ ಮನೆ ಬೀಗ ಹಾಕೊಂಡು ಹೋಗ್ತಾನೆ. ಆತನ ಹತ್ಯೆ ಮಾಡಿದ ನಂತರ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮೆಜೆಸ್ಟಿಕ್ ಹೋಗ್ತಾನೆ. ಮೆಜೆಸ್ಟಿಕ್ ಅಲ್ಲಿ ಹೋಗಿ ಆತನಿಗೆ ಕೈಯಲ್ಲಿ ಕಾಸಿರೋದಿಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಕಾಸಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ವಾಪಸ್ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ ಕೆರೆಯಲ್ಲಿ ಬಿದ್ದು. ಆದ್ರೆ ಧೈರ್ಯ ಸಾಕಾಗದೆ ಆತ ಮತ್ತೆ
ವಾಪಸ್ ಬಂದು ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ. ಆಗ ಪೊಲೀಸರು ಕೂಡ ಬಂದು ನಡೆದಂತ ಘಟನೆಯನ್ನು ಹೇಳ್ತಾರೆ. ಆಗ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಅಮೋಘ ಕೀರ್ತಿನ ದೇಹ ಏನಿದೆ ಅದು ಫುಲ್ ಕೊಳೆತ ಸ್ಥಿತಿಯಲ್ಲಿ ಇರುತ್ತೆ, ಮನೆಯೆಲ್ಲ ಫುಲ್ ರಕ್ತ ಆಗಿರುತ್ತೆ. ಅದರಿಂದ ಆತ ಕೂಡ ಹೇಳ್ತಾನೆ ತಾನೇ ಕೊಲೆ ಮಾಡಿರುವಂತದ್ದು ಹೇಳಿ. ಆಗ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯ ಹೇಳಿಕೆಗಳನ್ನ ಪಡೆದುಕೊಳ್ತಾರೆ. ಆತನ ಜೈಲಿಗೂ ಕೂಡ ಕಳಿಸ್ತಾರೆ. ಆದ್ರೆ ಕಳೆದ 1.5 ತಿಂಗಳ ಹಿಂದೆ ಆತ ಜಾಮೀನಿನ ಮೇಲೆ ಹೊರಗಡೆ ಬರ್ತಾನೆ. ಬಂದಂತವನಿಗೆ ಎಲ್ಲ ಒಂದು ಕಡೆ ತಾನು ಮಾಡಿರುವಂತಹ ತಪ್ಪಿನ ಅರಿವಾಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಪ್ರತಿನಿತ್ಯ ಕೂಡ ಮನೆಯಲ್ಲಿ ಈ ವಿಚಾರವನ್ನ ಹೇಳ್ತಾ ಇರ್ತಾರೆ. ಇದರಿಂದ ಕುಟುಂಬಸ್ಥರಿಗೂ ಕೂಡ ಒಂದು ಕಡೆ ನೋವಾಗುತ್ತೆ. ಅಂದ್ರೆ ತಂದೆ ತಾಯಿಯನ್ನ ಬಿಟ್ಟು ಬಂದಂತಹ ಒಂದು ಮಗ ಏನಿರ್ತಾನೆ, ಆ ಮಗನ ಒಂದು ಹಳಿಯ ಮಾವನ ಸ್ಥಾನದಲ್ಲಿ ನಿಂತು ನೋಡ್ತಿರ್ತಾನೆ. ತಂದೆ ತಾಯಿಯಾಗಿ ಆತನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಆದ್ರೆ ಈ ಬಾಲಕ ಮಾಡಿದ ತಪ್ಪಿಗೆ ಈತ ಹತ್ಯೆ ಮಾಡಿರೋದಂತ ಹೇಳಿ ಪ್ರತಿನಿತ್ಯ ಕೂಡ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿ ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿ ಇಡೀ ಕುಟುಂಬವನ್ನ ಹೇಳಿ ಬಿಹಾರಕ್ಕೆ ಹೋಗಿ ಅಲ್ಲಿ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಈಗ ಮೃತದೇಹಗಳನ್ನು ಕೂಡ ಮರಣೋತ್ತರ ಪರೀಕ್ಷೆ ಆದ ನಂತರ ಹಸ್ತಾಂತರ ಮಾಡ್ತಾರೆ. ಎಲ್ಲ ಪ್ರೊಸೀಜರ್ ಆದ ನಂತರ ಅಂದ್ರೆ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದಂತಹ ಅಳಿಯನನ್ನ ಮಾವ ಸರಿದಾರಿಗೆ ತರಬೇಕಾದಂತಹ ಪ್ರಯತ್ನಗಳು ಸಾಕಷ್ಟು ಪಟ್ಟ. ಆದ್ರೆ ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ ಈತ ಹತ್ಯೆಯನ್ನು ಮಾಡಿದ್ದು. ಸದ್ಯ ಮಾಡಿರುವಂತಹ ತಪ್ಪಿಗೆ ಆತ ಜೈಲಿನಿಂದ ಏನೋ ಬೇಲ್ ಮೇಲೆ ಹೊರಗಡೆ ಬಂದ್ರು. ಆದ್ರೆ ಆ ಮನಸ್ಸಿನಲ್ಲಿದ್ದಂತಹ ಒಂದು ಕೊರಗು ಮತ್ತೆ ಪಶ್ಚಾತ್ತಾಪಕ್ಕೆ ಇಡೀ ಕುಟುಂಬವನ್ನೇ ಬಲಿಯಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.